ನಮಸ್ಕಾರ ವೀಕ್ಷಕರೇ, ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಮೀನು ಸಾರು ಮಾಡೋದು ಯಾವ ರೀತಿ ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ. ಅದು ನಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತೀವಿ ನಾವು ಅನ್ನೋದು ಒಂದು ಸತಿ ನೀವು ಮಾಡ್ಕೊಂಡು ತಿಂದು ನೋಡಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಅದಕ್ಕೆ ಏನೇನು ಬೇಕು, ಏನೇನು ಹಾಕಬೇಕು, ಯಾವ ಥರ ಮಾಡೋದು ಅನ್ನೋದು ತಿಳಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ನೋಡಿ, ಮೊದಲನೇದಾಗಿ ಈರುಳ್ಳಿ ಬೆಳ್ಳುಳ್ಳಿ ರುಬ್ಕೊಬೇಕು. ನೋಡಿ, ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬನ್ನಿ ರುಬ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಬೆಳ್ಳುಳ್ಳಿನ ನುಣ್ಣಗಾಗೋ ಥರ ರುಬ್ಕೊಂಡಿದ್ದೀನಿ. ಬನ್ನಿ ಇದೊಂದು ಬಟ್ಲಿಗೆ ಹಾಕ್ತೀನಿ. ನೋಡಿ, ಮತ್ತೆ ಅದೇ ಜಾರಿಗೆ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ, ಮತ್ತು ನೋಡಿ ಒಂದು ಸ್ಪೂನಷ್ಟು ಕಡಲೆ ಹಾಕ್ಕೊತಾ ಇದ್ದೀನಿ. ನೋಡಿ, ಅದರ ಜೊತೆ ಒಂದು ಟೊಮೊಟೊ ಇದೆ, ಇದರಲ್ಲಿ ಸಣ್ಣದು ಟೊಮೊಟೊನು ಮತ್ತು ಒಂದು ಅರ್ಧ ಹೋಳು ಕಾಯಿನ ಇದಕ್ಕೆ ಹಾಕ್ಕೊಬೇಕು. ನೋಡಿ, ಇದನ್ನು ರುಬ್ಬಿಟ್ಟು ಪೇಸ್ಟ್ ಮಾಡ್ಕೊಬೇಕು. ಬನ್ನಿ ರುಬ್ಬಾನ ಇದನ್ನು. ನೋಡಿ, ಇದನ್ನು ಕೂಡ ರುಬ್ಬಿ ಪೇಸ್ಟ್ ಆಗಿದೆ. ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಮೊದಲು ಹುಣಸೆಹಣ್ಣ ನೆನಾಕೊಬೇಕು. ನೆನಾಕ್ಬಿಟ್ಟು ಚೆನ್ನಾಗಿ ಕಿವುಚ್ಬಿಟ್ಟು ಹುಣಸೆಹಣ್ಣು ಇದು ಬರುತ್ತೆ ಅದೆಲ್ಲ ತೆಗೆದುಬಿಟ್ಟು ಈ ನೀರನ್ನ ಸಪ್ರೇಟ್ ಇಕ್ಕೋಬೇಕು. ಇದಕ್ಕೆ ಕಾಯಿ ಮತ್ತು ಕಡಲೆ ಗಸಗಸೆ ಎಲ್ಲ ಹಾಕಿದ್ದೀವಲ್ಲ, ಟೊಮೊಟೊ, ಅದನ್ನು ಮಿಕ್ಸ್ ಮಾಡ್ಕೊಬೇಕು ಇವೆರಡನ್ನೂ. ನೋಡಿ, ಅದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಒಂದು 3/4 ಕಪ್ಪಷ್ಟು ಮಸಾಲೆ ಪುಡಿ ಹಾಕಬೇಕು. ಇದಕ್ಕೆ ಹಾಕ್ಬಿಟ್ಟು ಇದನ್ನು ಕಲಿಸ್ಕೊಬೇಕು. ಇದನ್ನು ನೋಡಿ, ಅದ್ರ ಜೊತೆ ಏನೇ 2 ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಬೇಕೀಗ. ನೋಡಿ, ಇದನ್ನು ಫುಲ್ಲು ಗಂಟಾಗುತ್ತೆ. ನೀಟಾಗಿ ಕಲಿಸ್ಕೊಬೇಕು. ನೋಡಿ, ಈಗ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ ಇದು. ಅದು ಮಿಕ್ಸ್ ಆಗಿದ ತಕ್ಷಣ ನೆಕ್ಸ್ಟ್ ಏನು ಮಾಡ್ಕೊಬೇಕು ಅಂತ ನೋಡಿ, ಹಿಂಗೆ ಪಾತ್ರೆ ಇಟ್ಬಿಟ್ಟು ಸ್ಟವ್ ಹಚ್ಕೊಬೇಕು. ಪಾತ್ರೆ ಇಟ್ಬಿಟ್ಟು ಆಲ್ರೆಡಿ ಸ್ಟವ್ ಹಚ್ಚಿದ್ದೀನಿ. ಇದಕ್ಕೆ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಎಣ್ಣೆ ಬಿಡಬೇಕು. ನೋಡಿ, ಇದಕ್ಕೆ ಎಣ್ಣೆ ಬಿಡ್ತಾ ಇದ್ದೀನಿ ತಪ್ಪಲೆಗೆ. ನೋಡಿ, ಈಗ ಎಣ್ಣೆ ಕಾಯ್ದಿದೆ. ಎಣ್ಣೆ ಕಾದ್ಮೇಲೆ ಏನು ಮಾಡಬೇಕು ಅಂದರೆ, ಫಸ್ಟಿಗೆ ನಾವು ರುಬ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಅದನ್ನು ಹಾಕ್ಕೊಬೇಕು. ಉರಿ ಜಾಸ್ತಿ ಆಗೋಗ್ಬಿಟ್ಟಿದೆ, ಸ್ವಲ್ಪ ಕಮ್ಮಿ ಇಟ್ಕೊಳ್ತೀನಿ ಉರಿನ. ಇದನ್ನು ನೀಟಾಗಿ ಕಲರ್ ಬರೋ ತನಕ ಇದನ್ನು ಮಾಡ್ಕೊಬೇಕು. ನೋಡಿ, ಲೈಟಾಗಿ ಸ್ವಲ್ಪ ಕಲರ್ ಬಂದಿದೆ. ಕಲರ್ ಬಂದಾದ್ಮೇಲೆ ನೆಕ್ಸ್ಟ್ ಏನು ಹಾಕ್ಬೇಕಪ್ಪ ಅಂದರೆ, ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕಬೇಕು. ಇನ್ನು ತುಂಬ ಜಾಸ್ತಿ ಏನು ಬೇಡ, ಒಂದು ಸ್ವಲ್ಪ ಹಾಕೋರೆ ಸಾಕು ಅದಕ್ಕೆ ಅರಿಶಿಣದ ಪುಡಿ. ನೋಡಿ, ಅಷ್ಟನ್ನೆಲ್ಲ ಹಾಕಿ ನೀಟಾಗಿ ಇದಾದಮೇಲೆ ಗಮ್ ಅಂತ ಸ್ಮೆಲ್ ಬರುತ್ತೆ. ಅದೆಲ್ಲ ಆದಮೇಲಿಂದ ನೆಕ್ಸ್ಟು ಇಲ್ಲಿ ಎಲ್ಲ ಕಲ್ಸ್ಕೊಂಡಿದ್ವಲ್ಲ, ಮಸಾಲೆ ಹುಳಿ ಎಲ್ಲ ಸೇರಿಬಿಟ್ಟು ಕಲ್ಸ್ಕೊಂಡಿದ್ವಿ ಗೊತ್ತಾ, ಇದನ್ನು ಈಗ ಅದ್ರೊಳಗಡೆ ಹಾಕಬೇಕು. ಬನ್ನಿ ಹಾಕೋಣ. ನೋಡಿ, ಇದೆಲ್ಲ ಆದಮೇಲಿಂದ ನೆಕ್ಸ್ಟ್ ಇದು ಏನು ಮಾಡಬೇಕು ಅಂದರೆ, ಉಪ್ಪು ಹಾಕ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕ್ಬಿಟ್ಟು ಬಾಯಿ ಮುಚ್ಬಿಟ್ಟು ಒಂದು 10 ನಿಮಿಷ ಕಾಲು ಗಂಟೆ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಅದು ಸಾರು ಘಮ ಘಮ ಅನ್ನೋ ವಾಸನೆ ಬರೋ ತನಕ ಕುದಿಸ್ಬೇಕು ಚೆನ್ನಾಗಿ. ನೋಡಿ, ಪ್ಲೇಟ್ ಮುಚ್ಚಿದ್ದೀನಿ. ಇನ್ನೊಂದು 10 ನಿಮಿಷ ಬಿಟ್ಟು ಬಂದು ನೋಡೋಣ. ಬನ್ನಿ. ನೋಡಿ, ಈಗ ಸಾರು ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ. ಬನ್ನಿ, ಇದಕ್ಕೆ ನೆಕ್ಸ್ಟಿಗೆ ಏನು ಮಾಡಬೇಕು ಅಂದರೆ, ಮೀನು ಬಿಡಬೇಕು ಇದಕ್ಕೆ ಸಾರು ಒಳಗಡೆ. ನೋಡಿ ಹೆಂಗೆ ಕುದೀತಿರೋದೇ ಮನೆ ತುಂಬ ಘಮ ಘಮ ಅಂತ ವಾಸನೆ ಇದು. ಈಗ ಒಂದು ಸ್ವಲ್ಪ ಸ್ಟವ್ ಕಮ್ಮಿ ಇಟ್ಕೊಳ್ಳೋಣ.
ನೋಡಿ ಮೀನ ಚೆನ್ನಾಗಿ ತೊಳೆದ್ಬಿಟ್ಟು ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಇಟ್ಟಿದ್ದೀವಿ. ಇದಕ್ಕೆ ಈ ಮೀನು ಯಾವುದಪ್ಪ ಇದು ಅಂದರೆ ಕಾಮನ್ ಕಾರ್ಪ್ ಅಂತ ಮೀನಿದು. ಆ ಮೀನನ್ನ ಕಟ್ ಮಾಡಿದ್ದೀನಿ. ಬನ್ನಿ ಈಗ ಉಪ್ಪೆಲ್ಲ ಹಾಕಿ ಇಟ್ಟಿರೋಂಥ ಮೀನನ್ನ ಸಾರಿಗೆ ಬಿಡೋಣ. ನೋಡಿ ಫ್ರೆಶ್ ಆಗಿರೋ ಮೀನು ಒಂದೊಂದೇ ತೆಗೆದುಬಿಟ್ಟು ಸಾರೊಳಗಡೆ ಬಿಡಬೇಕು ಈ ಮೀನನ್ನ. ನೋಡಿ ತಲೆ ಹಾಕ್ತಾಯಿದ್ದೀನಿ. ನೋಡಿ ಇದನ್ನು ಜಾಸ್ತಿ ತಿರುಗಿಸೋಂಗಿಲ್ಲ. ಮೀನು ಹಾಕ್ಬಿಟ್ಟು ಸುಮ್ಮನೆ ಬಿಟ್ಬಿಡ್ಬೇಕು. ತಿರುಗಿಸಿದ್ರೆ ಮೀನು ಬೇಗ ಬೇಯುತ್ತಲ್ಲ, ಹಾಗಾಗಿ ಫುಲ್ ಎಲ್ಲ ಮುಳ್ಳುಗಳು ಬಿಟ್ಕೊಂಡು ಪೀಸ್ ಆಗಿಬಿಡುತ್ತೆ ಸಣ್ಣದಾಗಿ. ಹಾಗಾಗಿ ಜಾಸ್ತಿ ತಿರುಗಿಸೋಂಗಿಲ್ಲ. ಇದು ಹಂಗೇ ನೋಡಿ ಒಂದು 5 ನಿಮಿಷ ಸಣ್ಣ ಊರಿಲೇನೆ ಇಟ್ಬಿಟ್ಟು ನೋಡಿ ಹಿಂಗೆ ಪ್ಲೇಟ್ ಇಟ್ಬಿಡ್ಬೇಕು. ನೋಡಿ ಸಾಂಬಾರು ಫುಲ್ಲು ರೆಡಿ ಆದಮೇಲೆ ನಿಮಗೆ ಹೆಂಗಿತ್ತು ಟೇಸ್ಟು, ಯಾವ ಥರ ಆಗಿದೆ ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಬನ್ನಿ ಅಲ್ಲಿಗನ ಕಾಯೋಣ. ನೋಡಿ ಈಗ ಪರ್ಫೆಕ್ಟಾಗಿ ಮೀನು ಸಾರ್ದು ಸ್ಮೆಲ್ ಬರ್ತಾಯಿದೆ. ಬನ್ನಿ ನೋಡೋಣ ಮೀನು ಸಾರು ರೆಡಿ ಆಗಿದೆ ಅಂತ. ಪ್ಲೇಟ್ ಮುಚ್ಚಿದ್ವಲ್ಲ, ನೋಡಿ ಪ್ಲೇಟ್ ತೆಗೆದಿಟ್ಕೊಂಡು ನೋಡಿ ಲೈಟಾಗಿ ಕುದೀತಿದೆ. ನೋಡಿ ಮೀನು ನೋಡಿ ಏನು ಜಾಸ್ತಿ ಬೇಯಿಸೋಂಗಿಲ್ಲ. ನೋಡಿ ಫುಲ್ ನೋಡಿ ಮೀನು ಏನು ಜಾಸ್ತಿ ಬೇಯಿಸೋಂಗಿಲ್ಲ. ನೋಡಿ ಇದು ನೋಡಿದ್ರೇ ಗೊತ್ತಾಗುತ್ತೆ ಮೀನು ಬೆಂದಿದೆ ಅಂತ. ಇನ್ನೇನಿಲ್ಲ, ತಟ್ಟೆಗೆ ಹಾಕ್ಕೊಂಡು ತಿನ್ನೋದಷ್ಟೇ. ಬನ್ನಿ ತಟ್ಟೆಗೆ ಹಾಕ್ಕೊಂಡು ತಿಂದು ಟೇಸ್ಟ್ ಹೇಗಿತ್ತು ಅಂತ ಹೇಳ್ತೀನಿ, ನೀವು ಮಾಡ್ಕೊಂಡು ತಿನ್ನಿವ್ರಂತೆ. ಕೊನೆಯದಾಗಿ ಮೀನು ಸಾರು ರೆಡಿಯಾಗಿದೆ. ಮೀನು ಸಾರಿಗೆ ಕಾಂಬಿನೇಷನ್ ಏನಪ್ಪ ಅಂದರೆ ಮುದ್ದೆ. ಆದರೆ ಮುದ್ದೆ ಮಾಡಿಲ್ಲ, ಏನಕ್ಕೆ ಅಂದರೆ ಮಧ್ಯಾಹ್ನ ಅಲ್ವಾ, ಮುದ್ದೆ ಮಾಡಿರಲಿಲ್ಲ, ಅನ್ನ ಮಾಡ್ಕೊಂಡಿದ್ದೀನಿ. ನೋಡಿ ನೀವು ಈ ಥರ ಮನೇಲಿ ಮಾಡ್ಕೊಂಡು ತಿಂದ್ಬಿಟ್ಟು ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಏನಾನ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬಾಯ್. ಇನ್ನೂ ನೋಡ್ದಂಗಿಲ್ಲ. ಓಟ್ ಬಾ ನನಗಿದ್ರು ಒಂಥರ ಸಂತೋಷ.